ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನೋಡೋದಾದರೆ ಕಾನ್ಪುರದಲ್ಲಿ ನೋಡಿ ದಂಗೆಯ ಕೇಂದ್ರಗಳು ಮತ್ತು ಮುನ್ನಡೆಸಿದ ನಾಯಕರ ಬಗ್ಗೆ ನೋಡೋಣ. ಕಾನ್ಪುರದಲ್ಲಿ ನಾನಾ ಸಾಹೇಬ್ ಮತ್ತು ತಾಂತ್ಯ ಟೋಪಿ, ಬಿಹಾರದಲ್ಲಿ ಕನ್ವರ್ ಸಿಂಗ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಬರೇಲಿಯಲ್ಲಿ ಖಾನ್ ಬಹದ್ದೂರ್ ಖಾನ್, ದೆಹಲಿಯಲ್ಲಿ ಬಖ್ತಾ ಖಾನ್, ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್, ಅದೇ ರೀತಿಯಾಗಿ ಮಥುರಾದಲ್ಲಿ ದೇವಿ ಸಿಂಗ್ ಹಾಗೂ ಅಸ್ಸಾಂನಲ್ಲಿ ಮಣಿರಾಮ್ ದತ್ತ, ಅದೇ ರೀತಿಯಾಗಿ ಒಡಿಶಾದಲ್ಲಿ ಸುರೇಂದ್ರ ಸಾಯಿ, ಅಲಹಾಬಾದ್ನಲ್ಲಿ ಲಿಯಾಖತ್ ಅಲಿ ಹಾಗೂ ಫೈಜಾಬಾದ್ನಲ್ಲಿ ಮೌಲವಿ ಅಹಮದ್ ಉಲ್ಲಾ, ಹರಿಯಾಣದಲ್ಲಿ ರಾವ್ ತುಲಾರಾಮ್ ಆಗಿರ್ತಕ್ಕಂಥದ್ದು, ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ, ಸುರಪುರದಲ್ಲಿ ವೆಂಕಟಪ್ಪ ನಾಯಕ. ಪ್ರಮುಖವಾಗಿ ಷಡ್ದರ್ಶನಗಳ ಬಗ್ಗೆ ನೋಡೋಣ. ಸಾಂಖ್ಯದಲ್ಲಿ ಕಪಿಲ ಮಹರ್ಷಿ, ಅದೇ ರೀತಿಯಾಗಿ ನ್ಯಾಯದಲ್ಲಿ ಗೌತಮ ಮಹರ್ಷಿ, ಯೋಗ ಪತಂಜಲಿ, ವೈಶೇಷಿಕದಲ್ಲಿ ಕಣದ ಮಹರ್ಷಿ, ಪೂರ್ವ ಮೀಮಾಂಸೆಯಲ್ಲಿ ಜೈಮಿನಿ ಮಹರ್ಷಿ, ಅದೇ ರೀತಿಯಾಗಿ ಉತ್ತರ ಮೀಮಾಂಸೆಯಲ್ಲಿ ಬಾದರಾಯ ವೇದವ್ಯಾಸ ಬರ್ತಕ್ಕಂಥದ್ದು. ಪಂಪನ ಕೃತಿಗಳು ನೋಡೋದಾದರೆ ಆದಿಪುರಾಣ, ವಿಕ್ರಮಾರ್ಜುನ ವಿಜಯ, ಪೊನ್ನನ ಶಾಂತಿ ಪುರಾಣ, ರನ್ನನ ಸಾಹಸ ಭೀಮವಿಜಯ ಗದಾಯುದ್ಧ ಮತ್ತು ಅಜಿತನಾಥ ಪುರಾಣ, ನಾಗಚಂದ್ರನ ಚರಿತ ಪುರಾಣ ಮತ್ತು ಪಂಪ ರಾಮಾಯಣ, ಜನ್ನನ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ, ಹರಿಹರ ರಗಳೆ ಕವಿ ಅಂತ ಕರಿತೀವಿ ಹಾಗೂ ಗಿರಿಜಾಕರಣ ಬರಿತೇನೆ, ರಾಘವಾಂಕ ಹರಿಶ್ಚಂದ್ರ ಕಾವ್ಯ ಪಿತಾಮಹ ಅಂತ ಕರಿತೀವಿ. ಅದೇ ರೀತಿಯಾಗಿ ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ, ಲಕ್ಷ್ಮೀಶ ಜೈಮಿನಿ ಭಾರತ, ಕುಮಾರ ವಾಲ್ಮೀಕಿ ತೊರವೆ ರಾಮಾಯಣ, ಸರ್ವಜ್ಞ ತ್ರಿಪದಿಗಳು, ಪುರಂದರದಾಸರು ದೇವರ ನಾಮಗಳು ಅಂತ ಬರಿತಾರೆ ನೋಡಿ, ಕನಕದಾಸರು ರಾಮತಾನ ಚರಿತೆ, ಮೋಹನ ತರಂಗಿಣಿ ಹರಿಭಕ್ತ ಸಾರ, ರತ್ನಾಕರ ವರ್ಣಿ ಭರತೇಶ ವೈಭವ, ಷಡಕ್ಷರಿ ರಾಜಶೇಖರ ವಿಲಾಸ, ಚಿಕ್ಕದೇವರಾಜ ವಿಜಯ ಚಿಕ್ಕದೇವರಾಜ ಭಿನ್ನಪಂ ಅಂತ ಬರೀತಾರೆ. ಆತನನ್ನು ನವಕೋಟಿ ನಾರಾಯಣ ಅಂತ ಕರಿತೀವಿ. ಬಸವಣ್ಣ ವಚನಗಳು, ಅಕ್ಕ ಮಹಾದೇವಿ ಕೊಡುವ ವಚನಗಳು, ಅಲ್ಲಾಹಂ ಕೊಡುವ ವಚನಗಳು. ಅದೇ ರೀತಿಯಾಗಿ ಬಸವಣ್ಣನವರು ಸಮಕಾಲೀನವರು ಸಿದ್ದರಾಮ ಅವರು ಅಂತೇಳಿ ಬರ್ತಾರೆ ನೋಡಿ. ಲಿಂಗಣ್ಣ ಕವಿ ಕೆಳದಿ ನೃಪ ವಿಜಯ, ಮುದ್ದಣ್ಣನ ರಾಮಾಶ್ವಮೇಧ ಮತ್ತು ಅದ್ಭುತ ರಾಮಾಯಣ, BM ಶ್ರೀಕಂಠಯ್ಯ ಇಂಗ್ಲಿಷ್ ಗೀತೆಗಳು, ದ ರಾ ಬೇಂದ್ರೆ ನಾಕುತಂತಿ ಮತ್ತು ಗರಿ, ಸಖಿ ಗೀತ, ಕುವೆಂಪು ಅವರದು ಶ್ರೀ ರಾಮಾಯಣ ದರ್ಶನಂ, ಕಾನೂರು ಹೆಗ್ಗಡತಿ, ಶಿವರಾಮ್ ಕಾರಂತ್ ಅವರದು ಮರಳಿ ಮಣ್ಣಿಗೆ, ಮುಖಜ್ಜಿಯ ಕನಸುಗಳು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರದು ಚನ್ನಬಸವ ನಾಯಕ, ಚಿಕ್ಕವೀರ ರಾಜೇಂದ್ರ, ಗೋಪಾಲಕೃಷ್ಣ ಅಡಿಗ ಅವರದು ಭೂಮಿಗೀತೆ, UR ಅನಂತಮೂರ್ತಿ ಅವರದು ಸಂಸ್ಕಾರ, ಪೂತಿ ನರಸಿಂಹಾಚಾರ್ಯ ಅವರದು ಹಂಸದ ಮಯಂತಿ ಮತ್ತು ಇತರೆ ರೂಪಕಗಳು ಆಗಿರತಕ್ಕಂಥದ್ದು. ಕನಕದಾಸರ ಕೃತಿಗಳು ನೋಡಿದರೆ ಹರಿಭಕ್ತ ಸಾರ, ಮೋಹನ ತರಂಗಿಣಿ, ರಾಮದಾನ ಚರಿತೆ, ರತ್ನಾಕರ ವರ್ಣಿಯ ಭರತೇಶ ವೈಭವ, ಷಡಕ್ಷರ ದೇವನ ಋಷಭೇಂದ್ರ ವಿಜಯ, ಮುದ್ದಣ್ಣನ ರಾಮಾಶ್ವಮೇಧ ಅದ್ಭುತ ರಾಮಾಯಣ, BM ಶ್ರೀಕಂಠಯ್ಯನವರದು ಇಂಗ್ಲಿಷ್ ಗೀತೆಗಳು. ಅದೇ ರೀತಿಯಾಗಿ ಕುವೆಂಪು ಅವರದು ಶ್ರೀ ರಾಮಾಯಣ ದರ್ಶನಂ, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ದ ರಾ ಬೇಂದ್ರೆ ನಾಕುತಂತಿ, ಸಖಿ ಗೀತ, ಗರಿ, KS ನರಸಿಂಹಸ್ವಾಮಿ ಅವರದು ಮೈಸೂರು ಮಲ್ಲಿಗೆ, ಗೋಪಾಲಕೃಷ್ಣ ಅಡಿಗ ಅವರದು ಭೂಮಿಗೀತ, ವಿಕ್ರೂಕಕ್ಕ ಅವರದು ಭಾರತ ಸಿಂಧು ರಶ್ಮಿ, ಪೂತಿ ನರಸಿಂಹಾಚಾರ್ಯ ಅವರದು ಹಂಸದ ಮಯಂತಿ ಮತ್ತು ಇತರ ರೂಪಕಗಳು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರದು ಚಿಕ್ಕವೀರ ರಾಜೇಂದ್ರ ಚನ್ನಬಸವ ನಾಯಕ, ಶಿವರಾಮ್ ಕಾರಂತ್ ಅವರದು ಮುಖಜ್ಜಿಯ ಕನಸುಗಳು, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, UR ಅನಂತಮೂರ್ತಿ ಸಂಸ್ಕಾರ, SL ಭೈರಪ್ಪ ವಂಶವೃಕ್ಷ ಮತ್ತು ಪರ್ವ, ಚಂದ್ರಶೇಖರ್ ಕಂಬಾರ್ ಅವರದು ಜುಕುಮಾರ ಸ್ವಾಮಿ ಸಿರಿಸಂಪಿಗೆ, ಗಿರೀಶ್ ಕಾರ್ನಾಡ್ ಅವರು ತುಘಲಕ್ ಮತ್ತು ಯಯಾತಿ, P ಲಂಕೇಶ್ ಮತ್ತು ತೇಜಸ್ವಿ ಅವರದು ಪರಿಸರದ ಕಥೆಗಳು, ಕರ್ವಾಲೋ ಅಂತ ಬರ್ತದೆ ನೋಡಿ, ವೆರಿ ಇಂಪಾರ್ಟೆಂಟ್. ತ್ರಿವೇಣಿ ಅವರದು ಶರಪಂಜರ, ಅನುಪಮ ನಿರಂಜನ್ ಅವರದು ಮಾಧವಿ ಹಾಗೂ AN ಕೃಷ್ಣರಾವ್ ಅವರದು ಸಂಧ್ಯಾರಾಗ, ರಾಶಿ ಇವರದು ಮನೆಗೆ ಬಂದ ಮಹಾಲಕ್ಷ್ಮಿ, ವೆರಿ ಇಂಪಾರ್ಟೆಂಟ್. 17 ಸುಸ್ಥಿರ ಅಭಿವೃದ್ಧಿ ಗುರುಗಳನ್ನು ಮೊನ್ನೆ KA PC ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು ನೋಡಿ. ಒಂದನೇದಾಗಿ ಬಡತನ ನಿರ್ಮೂಲನೆ, ಎರಡನೇದಾಗಿ ಹಸಿವು ಮುಕ್ತ ಅಂದರೆ ಜೀರೋ ಹಂಗರ್, SDG 3 ಅಂತ ಬರುತ್ತೆ, ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ. ಅದೇ ರೀತಿಯಾಗಿ 4ನೇದು ಕ್ವಾಲಿಟಿ ಎಜುಕೇಷನ್, 5ನೇದಾಗಿ ಜೆಂಡರ್ ಈಕ್ವಾಲಿಟಿ ಅಂದರೆ ಲಿಂಗ ಸಮಾನತೆ, 6ನೇದಾಗಿ ಶುದ್ಧ ನೀರು ಮತ್ತು ನೈರ್ಮಲ್ಯ, 7ನೇದಾಗಿ ಕೈಗೆಟುಕುವ ಮತ್ತು ಸ್ವಚ್ಛ ಇಂಧನ, 8ನೇದು ಯೋಗ್ಯ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ. ನೆಕ್ಸ್ಟ್ 9ನೇ ಒಂದು ಸುಸ್ಥಿರ ಅಭಿವೃದ್ಧಿಗಳು ನೋಡಿದರೆ ಕೈಗಾರಿಕೆ, ಆವಿಷ್ಕಾರ ಮತ್ತು ಮೂಲಸೌಕರ್ಯ. 10ನೇ ಒಂದು ಅಸಮಾನತೆಗಳ ಕಡಿತ ಮೀನ್ಸ್ ರಿಡ್ಯೂಸ್ಡ್ ಇನ್ವೆಕ್ಯಾಲಿಟೀಸ್ ಅಂತ ಬರುತ್ತೆ. ಅದೇ ರೀತಿಯಾಗಿ SDG 11 ಅಂತೇಳಿ ಸುಸ್ಥಿರ ನಗರಗಳು ಮತ್ತು ಸಮುದಾಯಗಳು ಅಂತ ಅರ್ಥ ಕೊಡುತ್ತೆ. 12ನೇದಾಗಿ ಜವಾಬ್ದಾರಿಯುತ ಬಳಕೆ ಮತ್ತು ಉತ್ಪಾದನೆ, 13ನೇದಾಗಿ ಹವಾಮಾನ ಕ್ರಿಯೆ, 14 ಜಲಚರಗಳ ರಕ್ಷಣೆ, 15 ಭೂಮಿಯ ಮೇಲಿನ ಜೀವ ಸಂಕುಲದ ರಕ್ಷಣೆ, 16ನೇದು ಶಾಂತಿ ಮತ್ತು ನ್ಯಾಯ ಹಾಗೂ ಬಲವಾದ ಸಮಸ್ಯೆಗಳು. ಇನ್ನು 15ನೇ ಗುರಿಗಳಿಗೆ ಪಾಲುದಾರಿಕೆ, ಪಾರ್ಟ್ನರ್ಶಿಪ್ಸ್ ಫಾರ್ ದ ಗೋಲ್ಸ್ ಅಂತೇಳಿ ಅರ್ಥ ಕೊಡುತ್ತೆ ನೋಡಿ. ಪರಿಸರಕ್ಕೆ ಸಂಬಂಧಿಸಿರ್ತಕ್ಕಂಥ ಚಳವಳಿ ನೋಡೋಣ. ಬಿಷ್ಣೋಯ್ ಚಳವಳಿ 1700ರಲ್ಲಿ ನಡೆಯುತ್ತೆ ಅಮೃತದೇವಿ ರಾಜಸ್ಥಾನದಲ್ಲಿ.
ರಾಜಸ್ಥಾನದ ಅರಮನೆ ನಿರ್ಮಾಣಕ್ಕಾಗಿ ನಾಶಪಡಿಸುತ್ತಿದ್ದ ಜೈವಿಕ ವನ ಮತ್ತು ಮರಗಳನ್ನು ಸಂರಕ್ಷಿಸುವ ಸಲುವಾಗಿ ನಡೆದಿರತಕ್ಕಂಥದ್ದು. ಚಿಪ್ಕೋ ಚಳವಳಿ 1973. ಸುಂದರ್ಲಾಲ್ ಬಹುಗುಣ್ ಮತ್ತು ಚಂಡಿ ಪ್ರಸಾದ್ ಭಟ್ ಅವರು ಉತ್ತರಾಖಂಡದಲ್ಲಿ ನಡೆಸ್ತಾರೆ ನೋಡಿ. ಗುತ್ತಿಗೆದಾರರಿಂದ ಉತ್ತರಾಖಂಡದ ಹಿಮಾಲಯದ ಅರಣ್ಯ ಹಾಗೂ ಮರಗಳನ್ನು ಕಡಿಯದಂತೆ ತಡೆದು ಸಂರಕ್ಷಿಸುವುದು. ನೆಕ್ಸ್ಟ್ ಅದೇ ರೀತಿಯಾಗಿ ಸೈಲೆಂಟ್ ವ್ಯಾಲಿ ಚಳವಳಿ 1978. ಸುಗಾತಾ ಕುಮಾರಿ ಕೇರಳ. ಜಲವಿದ್ಯುತ್ ಯೋಜನೆಯಿಂದ ನಾಶವಾಗುತ್ತಿದ್ದ ಸೈಲೆಂಟ್ ವ್ಯಾಲಿ ಪ್ರದೇಶವನ್ನು ಸಂರಕ್ಷಿಸುವುದು ನೋಡಿ. ನೆಕ್ಸ್ಟು ಜಂಗಲ್ ಬಚಾವೋ ಆಂದೋಲನ 1982. ಸಿಂಗಭೂಮ್ ಆದಿವಾಸಿಗಳು ನೈಸರ್ಗಿಕ ಸಾಲ್ ಮರಗಳ ಕಟಾವನ್ನು ವಿರೋಧಿಸಿ ಅವುಗಳ ಸಂರಕ್ಷಣೆಗಾಗಿ ಜಂಗಲ್ ಬಚಾವೋ ಆಂದೋಲನ ನಡೆದಿರತಕ್ಕಂಥದ್ದು. ಅದೇ ರೀತಿಯಾಗಿ ನರ್ಮದಾ ಬಚಾವೋ ಆಂದೋಲನ 1985. ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ ಅವರು ನರ್ಮದಾ ನದಿಗೆ ಅಡ್ಡಲಾಗಿ ನಿರ್ಮಿಸುತ್ತಿದ್ದ ಬೃಹತ್ ಅಣೆಕಟ್ಟುಗಳ ಸ್ಥಾಪನೆಯ ವಿರುದ್ಧ ಮತ್ತು ಜನರ ಪುನಃಸ್ಫೂರ್ತಿಗಾಗಿ. ಪಶ್ಚಿಮ ಘಟ್ಟಗೊಳಿಸಿ 1988. ಕೈಲಾಸ್ ಮಲ್ಹೋತ್ರಾ ತಾಪಿ ನದಿಯಿಂದ ಕನ್ಯಾಕುಮಾರಿವರೆಗಿನ ಸೂಕ್ಷ್ಮ ಪಶ್ಚಿಮ ಘಟ್ಟಗಳ ಪರಿಸರವನ್ನು ಸಂರಕ್ಷಿಸುವುದು. ತೆಹರಿ ಅಣೆಕಟ್ಟು ವಿರುದ್ಧ 1990. ಸುಂದರ್ಲಾಲ್ ಬಹುಗುಣ್ ಉತ್ತರಾಖಂಡದಲ್ಲಿ ನೋಡಿ. ಭಗೀರಥಿ ನದಿಗೆ ಅಡ್ಡಲಾಗಿ ನಿರ್ಮಿಸುತ್ತಿದ್ದ ತೆಹರಿ ಅಣೆಕಟ್ಟು ನಿರ್ಮಾಣದ ವಿರುದ್ಧ ಪರಿಸರ ಸಂರಕ್ಷಣೆಗಾಗಿ. ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಿಸಿರ್ತಕ್ಕಂಥ ಪತ್ರಿಕೆಗಳು ಮತ್ತು ಸ್ಥಾಪಕರು ನೋಡೋಣ. ಇಲ್ಲಿ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶಗಳು ನೋಡೋಣ. ವಾಗ್ಭೂಷಣವನ್ನು ಬರೆದವರು ಆಲೂರು ವೆಂಕಟರಾಯರು. ಜಯ ಕರ್ನಾಟಕ ಆಲೂರು ವೆಂಕಟರಾಯರು. ವಿಶ್ವ ಕರ್ನಾಟಕ ಸಿದ್ದನವಳ್ಳಿ ಕೃಷ್ಣಶರ್ಮ. ಕರ್ಮವೀರ ಮೊಹರೆ ಹನುಮಂತರಾಯರು. ಕರ್ನಾಟಕದ ಕೇಸರಿ ಗಂಗಾಧರ ದೇಶಪಾಂಡೆ ಅವರು. ಕರ್ನಾಟಕ ವೃತ್ತಾಂತದ ಒಂದು ಬರೆದವರು ಆಲೂರು ವೆಂಕಟರಾಯರ ನೇತೃತ್ವದಲ್ಲಿ ಚಳವಳಿ. ಧಾರವಾಡದ ಕರ್ನಾಟಕದ ವಿದ್ಯಾವರ್ಧಕ ಸಂಘ ಚಳವಳಿಯ ಕೇಂದ್ರವಾಗಿತ್ತು. ಆಲೂರು ವೆಂಕಟರಾಯರು ಏಕೀಕರಣದ ವಿಚಾರದಲ್ಲಿ ಜನರಲ್ಲಿ ವಿಚಾರವನ್ನು ಮೂಡಿಸಿರ್ತಕ್ಕಂಥದ್ದು.